ಸರ್ ಅವಾಗ ನಮ್ಮ ಅಪ್ಪನಿಗೆ ಬಡಸ್ತಾನ 7 ಜನ ಮಕ್ಕಳು ನಮ್ಮನ್ನ ಸ್ಕೂಲು ಕಳ್ಸಕ್ ಆಯ್ತಾ ಇರಲಿಲ್ಲ ಸರ್. ಅದೇ ತಪ್ಪು ಮಾಡ್ಕೊಂಡದ್ ನಾವು. ಅದು ನಿಮ್ಮ ತಪ್ಪಲ್ಲ. ಈಗ ನಿಮ್ ಒಂದು ವಸ್ತು ಇಟ್ಟಿರ್ತೀರ, ನಾವು ದುಡ್ಡು ತಂದ್ರೆ ತಾನೇ ನೀವು ಕೊಡೋದು. ಮಾಸ್ಟ್ರು ತಾನೇ ನಮ್ಮನ್ನ ಹೆಂಗ್ ಕೂರ್ಸ್ಕೊಂಡು ಪಾಠ ಹೇಳ್ಕೊಡ್ತಾರೆ ಹೇಳಿ. ಬಟ್ ನೀವೇ ಮರದ ಮೇಲೆ ಕೂತ್ಕೋತಿದ್ದೀರಿ, ಫೀಸ್ ಕಟ್ಟಲ್ವಲ್ಲ. ಒಂದಲ್ಲ ಸ್ಟೋರಿಗಳು ಇವ್ರದ್ದು. ಸಿಪ್ಪಿಕಾಯಿ ಕೀಳೋದು, ಅಳಸಿಕಾಯಿ ಕೀಳೋದು, ಹುಡುಗರೆಲ್ಲ ಸೇರ್ಕೊಂಡು ತಿನ್ನೋದು, ಸಾಯಂಕಾಲ ಆಯ್ತಲ್ಲ ಮನೆಗೆ ಹೋಗೋದು. ನೀವು ಹುಡುಗಿ ತಾನೇ? ಎಲ್ಲ ಹುಡುಗಿರೇ ಮರ ಹತ್ತಿದ್ದು. ಓ ಹಂಗ. ಓ ನೀವು ಅವಾಗ್ಲಿಂದನೇ ಬಾಲಲೀಲೆಗಳು ತುಂಬಾ ಇದೆ ನಿಮ್ದು. ಮರ ಹತ್ಬಿಟ್ಟು ಎಲ್ಲ ಕಿತ್ಕೊಂಡು ತಿಂದ್ಬಿಟ್ಟು ಸಂಜೆ ಮಾಡ್ಕೊಂಡು ಮನೆಗೆ ಹೋಗವು. ಮಧ್ಯಾಹ್ನ ಯಾಕೆ ಊಟಕ್ಕೆ ಬರಲಿಲ್ವಲ್ಲ, ಮಾಸ್ಟ್ರು ಊಟಕ್ಕೆ ಬಿಟ್ಟಿದ್ರು ಅಂದರೆ ಹಸುವೆ ಆಗಿರಲಿಲ್ಲ, ಅದಕ್ಕೆ ಬರಲಿಲ್ಲ. ಸರಿ, ನೀವು ಇಷ್ಟೊಂದೆಲ್ಲ ಗಟ್ವಾಣಿ ಆಗಿದ್ರಿ, ಹಿಂಗ ಮರ ಹತ್ತಿದ್ರಿ, ಹಂಗೆಲ್ಲ ಹೇಳ್ತಿದ್ರಿ, ಹೆಂಗ್ ಮದುವೆ ಮಾಡ್ಕೊಂಡ್ರಿ ಸರ್? ಅವಾಗ ನಮ್ಮ ಅಪ್ಪ ಅಮ್ಮನ ಮಾತು ಕೇಳಬೇಕಲ್ಲ ಸರ್. ನಾವು ಈಗಲ ಥರ ಆಗಿರೋ ಆಗವ ಯಾವ ಮದುವೆ ಬೇಕು, ಹೋಗೋವತ್ತಕ್ಕದ್ದು. ಅಲ್ಲಿ ಮದ್ವೆ ಅಂತ ಬಂದಾಗ ಪ್ರಶ್ನೆ ಏನಾಗಿತ್ತು ಅಂತ ಹೇಳಿದ್ರೆ 7 ಜನ ಇದ್ರಲ್ಲ, ಎಲ್ರದ್ದು ಮದ್ವೆ ಆಗಿತ್ತು. ಅವಾಗೆಲ್ಲ ಹಂಗೆ ಮಾಡ್ತಾ ಇದ್ದು. 12 ವರ್ಷ, 13 ವರ್ಷ, 14 ವರ್ಷ ಅದ್ರ ಮೇಲ್ಪಟ್ಟು ಇಲ್ಲಕ್ಕೆ ಇಲ್ಲ.